ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವ್ರಿಗೆ ನಮಸ್ಕಾರ. ಈ ದ್ರಾಕ್ಷಿ ಬೆಳೆಗೆ ಸಂಬಂಧಿಸಿದಂತೆ ಅತಿಯಾದ ಮಳೆಗಾಲದಾಗ ಯಾವ ರೋಗಗಳು ಬರ್ತಾವೆ ಅದನ್ನ ತಡೆಗಟ್ಟಬೇಕಾದ್ರೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅಂಥೇಳಿ ತಿಳ್ಕೊಳಕ್ಕೆ ಯುವ ರೈತರಾದಂಥ ಶಿವರಾಜ್ ಸಿಪ್ಪರಿ ಅವ್ರ ತೋಟದಲ್ಲಿ ಇವತ್ತು ಅದಿವು. ಅವ್ರ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ತಿಳ್ಕೊಂಡು ದ್ರಾಕ್ಷಿ ಬಗ್ಗೆ ಏನೇನು ಕ್ರಮಗಳು ಕೈಗೊಳ್ಬೇಕು ಅಂಥೇಳಿ ಅವ್ರ ಕಡೆ ತಿಳ್ಕೊಂಡು ಬನ್ನಿ. ನಮಸ್ಕಾರ ರೀ ಸರ್. ನಮಸ್ಕಾರ. ನಂತರ ನೀವು ದ್ರಾಕ್ಷಿ ಬೆಳೆಯಕೈತಿ ಎಷ್ಟು ವರ್ಷ ಆತ್ರಿ? ಈಗ 7-8 ವರ್ಷ ಆಯ್ತು ರೀ. 7-8 ವರ್ಷ ಆತ್ರಿ. ನಂತರ ಈಗ ಅತಿಯಾಗಿ ಮಳೆ ಆಕೈತ್ರಿ. ಮಳೆ ಆಗೋದ್ರಿಂದ ದ್ರಾಕ್ಷಿ ಬೆಳೆಯಾಗ ನಂತರ ಹೆಚ್ಚಿನ ರೋಗಗಳು ಕಂಡು ಬರ್ತಾವೆ. ಅವಕ್ಕೆ ಏನೇನು ಮಾಡಬೇಕು, ಅವಕ್ಕೆ ಯಾವ್ಯಾವ ಕ್ರಮಗಳು ಕೈಗೊಳ್ಬೇಕು ರೀ? ಹೌದ್ರಿ, ಈಗ ದ್ರಾಕ್ಷಿ ಅಂದಮೇಲೆ ಅವಕ್ಕೆ ಒಂದು ಕೂಸಿನ್ಕಿಂತ ಹೆಚ್ಚು ಜೋಪಾನ ಮಾಡ್ಬೇಕು. ನವಜಾತ ಶಿಶುವಿನಕಿಂತ ಹೆಚ್ಚಾಗಿ ಅದನ್ನ ಜೋಪಾನ ಮಾಡ್ಬೇಕು ದ್ರಾಕ್ಷಿ ಅಂದ್ರೆ. ಯಾಕಂದ್ರೆ ಇದು ಭಾಳ ಈಗ ಮಳೆ ಆದಂತಂದ್ರೆ ರೋಗಗಳು ಭಾಳ ಇದಕ್ಕೆ ಬೇಗ ಬರ್ತಾವ್ರಿ. ಅಂದ್ರೆ ಇದು ದವನಿ, ಬುರಿ, ಕರ್ಪ 108 ಥರ ರೋಗ ಇದಾವ್ರಿ ಇದಕ್ಕೆ. ಈ ದವನಿ ಕರ್ಪ ಅಂಡಕ್ಕೆ ಯಾವನತ್ತು ಕಂಟಿನ್ಯೂ ಇರ್ತಾವ್ರಿ? ಬೇಸಿಗೆ ದಿನದಲ್ಲಿ ಇರ್ತಾವ, ಮಳೆಗಾಲ ದಿನದಾಗ ಅಷ್ಟೇ ಬರ್ತಾವ್ರಿ ಇವ? ಅಂದ್ರೆ ಇದು ಎಳಿ ತಪ್ಪಲ ಐತ್ರಲ್ಲ ಇದಕ್ಕೆ. ಯಾವ್ದ್ರಿ? ಇದಿಂತ ಮುಂದೆ ತುದಿಗೆ ಎಳಿ ತಪ್ಪಲ ಏನು ಇರ್ತದ್ರಿ ಇದು. ಇದಕ್ಕೆ ಹಿಂಗೆ ಮಳೆಯಾಗಿ ಹಿಂಗೆ ಮಳೆಯದು ಭಾಳ ಇತ್ತಂದ್ರೆ ರೀ ಇದಕ್ಕೆ ಕರ್ಪ ಅಂತ ಹೇಳಿ ಬಂದ ಹಿಂಗೆ ಎಲಿ ಸುಟ್ಟು ಹೋಗ್ತದ್ರಿ. ಇದು ಎಲಿ ಸುಡೋದ್ರಿಂದ ಇದು ಕರ್ಪ ಅಂತ ಹೇಳಿ ಕರ್ಪ ರೀ. ಇದು ಬರಲ್ದಾಗ ಮುನ್ನೆಚ್ಚರಿಕೆ ಕ್ರಮ ಯಾವ್ದು ಕೈಗೊಳ್ಬೋದು? ಅಂದ್ರೆ ಇದು ಮಳೆ ಐತಂದ್ರೆ ಬರ್ತದ್ರಿ. ಬಂದ ಬಳಕ ಒಂದು ಸ್ವಲ್ಪ ನಾವು ಮೊದಲಾದ್ರೂ ಹೊಡ್ಕೋಬೇಕ್ರಿ ಔಷಧ. ಇದಕ್ಕೆ ಬ್ಲೂ ಕಾಪರ ಮತ್ತು ನಾವು ಚೀಟಿ ಅಂತ ಹೇಳಿ ಹೊಡಿತೀವಿ ರೀ. ಬ್ಲೂ ಕಾಪರ ಚೀಟಿ ಅಂತ ಹೇಳಿ ಹೊಡಿತೀರಿ. ಈಗ ಮಳೆ ಬಂದ್ರಪ್ಲೆ ಹೊಡಿಬೇಕಂತ ಹೇಳ್ರಿ ನೀವು. ಇದ್ರ ಮ್ಯಾಲೆ ಇಬ್ಬನಿ ಕೂತೈತಿ, ಈಗ ಮಳೆ ಐತಿ ಈಗ ಸದ್ದ. ಅದರಿಂದ ಔಷಧ ಹೊಡಿದ್ರಿಂದ ಮತ್ತೆ ಪಾಟ್ನ ಮಳೆಗೆ ಈ ಔಷಧ ವೇಸ್ಟ್ ಆಗಲ್ರಿ? ಅಂದ್ರೆ ನಾವು ಮಳೆ ಹತ್ತಿದಾಗ ಏನು ಮಾಡ್ತೀವಿ ರೀ, ಈಗಂತೂ ಈಗ ಕಾಯಿ ಚಟ್ನಿಗೆ ಏನು ಭಾಳ ಅಷ್ಟು ಇದನ್ನ ಮಾಡಲ್ರಿ. ಇದು ಕಡ್ಡಿ ಚಟ್ನಿಗೆ ಭಾಳ ಇದನ್ನ ಮಾಡಲ್ರಿ. ಕಾಯಿ ಚಟ್ನಿಗೆ ಏನೈತ್ರಿ, ಅವಾಗ ಮೊದಲು ಇಬ್ಬನಿ ಇದ್ದಿರ್ತೈತಿ ರೀ. ಇದ್ರಾಗ ಮೊದಲು ಪೌಡರ್ ಸ್ಪ್ರೇ ಮಾಡ್ತೀವಿ ನಾವು. ಪೌಡ್ರ್? ಅಂದ್ರೆ ಮೊದಲು ಬರೇ ನೀರಿನಲ್ಲಿ ಪೌಡರ್ ಮಿಕ್ಸ್ ಮಾಡಿ ಬರೀ ಸ್ಪ್ರೇ ಮಾಡ್ಕೊತ ಹೋಗೋದ್ರಿ. ನಂತರ ಒಂದು 2-3 ತಾಸು ಬಿಟ್ಟು ಆರಿದ ನಂತರ ಮತ್ತೆ ಎಲ್ರಿ ಬರೋ ಕೊಟ್ರ ಮಳೆ ಹತ್ತಿದಾಗ್ರಿ ಅದು ಬರೋ ಕೊಟ್ರ ಮತ್ತೆ ನಾವು ಅದರ ಹೈ ಲೆವೆಲ್ ಅದರ ರೋಗ ತಕ್ಕಂಗೆ ಮತ್ತೆ ಔಷಧಗಳು ಹೊಡಿತೀವ್ರಿ ನಾವು ಹೆಚ್ಚು. ಈ ದ್ರಾಕ್ಷಿ ಬೆಳೆಗೆ ಸಂಬಂಧಿಸಿದ ಮಳೆಗಾಲದಾಗ ಹೆಚ್ಚು ರೋಗಗಳು ಇದನ್ನಕ್ಕವ್ರ, ಬೇಸಿಗೆ ದಿನದಲ್ಲಿ ಹೆಚ್ಚು ರೋಗ ಇದನ್ನಕ್ಕವ್ರ? ಕಾಯಿ ಹಿಡ್ದಾಗ ಏನಿರ್ತೈತ್ರಿ, ಅವಾಗ ಒಂದು ಸ್ವಲ್ಪ ಹೆಚ್ಚು ಕಂಟ್ರೋಲ್ದಾಗ ಇಟ್ಕೋಬೇಕಾಗತ್ತೈತ್ರಿ. ಯಾಕಂದ್ರೆ ತಕ ಬೆಳೆಸಿದ್ದ ಲಾಸ್ಟ್ ಕೈ ಬಂತು ಬಾಯಿಗೆ ಬರತೈತಿ ಬರಂಗಿಲ್ಲ ಥರ ಹಂಗೆ ಆಗ್ಬಾರ್ದ್ರಿ. ಕೈ ಬಂತು ಬಾಯಿಗೆ ಬರ್ತೈತಿ ಅದಕ್ಕೆ. ಯಾಕಂದ್ರೆ ತಕ ಬೆಳೆಸಿದ್ದವಾಗ ಭಾಳ ಕಠಿಣ ಇರ್ತೈತ್ರಿ. ಅದಕ್ಕೆ ಎಲ್ಲ ಥರ ಜೋಪಾನ ಮಾಡಿ ಅಂದ್ರೆ ಅವಾಗ ರೋಗಗಳು ಜಾಸ್ತಿ ಬರ್ತಾವ್ರಿ. ಅವಾಗ ಕಾಯಿ ಹಿಡಿದ ಸಂದರ್ಭದಾಗ ರೋಗಗಳು ಜಾಸ್ತಿ ಬರ್ತಾವ್ರಿ. ಹೌದ್ರಿ, ಅವಾಗ ಜಾಸ್ತಿ ಬರ್ತಾವ್ರಿ. ಈಗ ಏನಷ್ಟ ಈಗ ಗರ್ಭಧಾರಣೆ ಮಾಡ್ಕೋತ ಇದ್ರದ್ದು ಕಡ್ಡಿ ತಯಾರು ಮಾಡ್ಕೋತ ಹೋಗೋದಿರ್ತೈತ್ರಿ, ಅವಾಗ ಒಂದು ಸ್ವಲ್ಪ ಜಾಸ್ತಿ. ಇದು ದಾವಣಿ ಬಗ್ಗೆ, ರೋಗಿನ ಬಗ್ಗೆ ಅದು ಹೆಚ್ಚು ಇದು ಮಾಡ್ತೈತಿ, ಪರಿಣಾಮ ಬೀರತೈತಾರ. ಅದು ಹೆಂಗ್ರಿ? ಇದು ಕಡ್ಡಿಗೆ ಬಡಿತಂದ್ರ ರೀ, ಯಾವ ಜಾಗದಾಗ ಬಡಿತೈತ್ರಿ ಅದು ದ್ರಾಕ್ಷಿ? ಅದು ಒಟ್ಟು ಬಿರ್ಸ್ ತಪ್ಪಲಿಗೆ ಹೆಚ್ಚು ಬರ್ತೈತಿ. ಬಿರ್ಸ್ಗೂ ಬರ್ತೈತಿ, ಎಳೆದಕ್ಕೂ ಬರ್ತೈತಿ. ಈ ತಪ್ಪಲಿಗೆ ಇಲ್ಲಿ ಬಡ್ಡ್ಯಾನ ಸೈಡ್ ಬರ್ತಿರ್ತೈತ್ರಿ ಅದಂತಲ್ಲಿ. ಈ ಸೈಡ್ ರೀ ಇಲ್ಲಿ ಬೂದಿ ಕಲರ್ ಒಳಗೆ ಬರ್ತದ್ರಿ ಇದು. ಇದು ಬಂದ ಬಳಕ ಅದು ಬರೋ ಟೈಮ್ದಾಗ ಭಾಳ ಗೊತ್ತಾಗಲ್ರಿ. ಬಂದ ಬಳಕ ಸುಟ್ಟು ಬಳಕ ಕಲರ್ ಚೇಂಜ್ ಆಗಿಬಿಡ್ತೈತ್ರಿ. ಅದಕ್ಕೆ ಅದು ಬರಾತೈತಿ ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ರೈತರಿಗೆ ಗೊತ್ತಾಕತ್ತೇನ್ರಿ? ಅಂದ್ರೆ ಇದಕ್ಕೆ ಸ್ವಲ್ಪ ಬೂಸರ್ ಬತ್ತಂದ್ರೆ ಒಂದ ಇಡೀ ಪಡ್ದಾಗ ಕೂಡಿಸಿ ಒಂದ ಎಲಿ ಕಾಣಿಸ್ತಂದ್ರ ರೀ, ಅದ್ರದ್ದು ಪೂರ್ತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾರೆ. ಮುನ್ನೆಚ್ಚರಿಕೆ ಕ್ರಮ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅದು ಬರಲ್ದಾಗತ್ತ ಅಂದ್ರೆ ರೀ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕ್ರಿ? ನಾವು ಹೆಚ್ಚಾಗಿ ಹಂಗೆ ಪ್ರೊಫೈಲರ್ ಅಂತೇಳಿ ಸಿಂಪಡಣೆ ಮಾಡ್ತೀವ್ರಿ. ಮತ್ತು ಕೋಸೈಡ ಕರ್ಜಟ ಸ್ಪ್ರೇ ಮಾಡ್ತೀವ್ರಿ. ಇದು ದವಣಿ ರೋಗ ಬರೋಕ್ಕಿಂತ ಮುಂಚೆ ಬಂದ ಮೇಲತ್ತು ಮಾಡ್ತೀವ್ರಿ. ಬರೋಕ್ಕಿಂತ ಮೊದಲು ಒಂದು ಕೈ ಆಡಿ ಮಾಡಿರ್ತೀವ್ರಿ ನಾವು ಸ್ಪ್ರೇ. ಒಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಫಸ್ಟ್ ಇದು ಮಾಡ್ಕೋಬೇಕು. ನಂತರ ಇದ್ರ ಸಂಬಂಧ ಮತ್ತೆ ಯಾವ್ಯಾವ ರೋಗಗಳು ಬರ್ತಾವ್ರಿ ಇವಕ್ಕೆಲ್ಲ? ಬುರಿ ಅಂತ ಹೇಳಿ ಒಂದು ಬರ್ತದ್ರಿ. ಇದು ತಪ್ಪಲಿಗೆ ಕೆಳಗೆ ತಪ್ಪಲಿಗೆ ಹೆಚ್ಚು ಈಗ ಬರ್ತದ್ರಿ ಬುರಿ. ಅದಕ್ಕೆ ಸಿಂಪಡಣೆ ಮಾಡ್ಬೇಕಾದ್ರೆ ರೋಗ ರೀ ಇದು ಔಷಧ ರೀ? ಔಷಧ ಅದಾವ್ರಲ್ಲ, ಲೋನ ಐತಿ, ಮತ್ತು ಕ್ವಾಂಟಾಪ ಏರಿಯಾ ಅಂತ ಹೇಳಿ ಹಿಡಿತೀವ್ರಿ. ಎಲ್ಲ ಹಿಂಗೆ ಹಿಡಿತೀವ್ರಿ. ಅದಕ್ಕೆ ಈಗ ನಾವು ಕಾಯಿ ತೆಗ್ದಾಗ ಹಿಡಿದು ಬೇಸಿಗೆ ಫಸ್ಟ್ ಚಟ್ನಿ ಮಾಡಿದಾಗ ಹಿಡಿದು ರೀ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಆಗ್ಬೋದು ರೀ ಔಷಧದ ಎಲ್ಲ ಹಿಡಿದ್ರಿ? ಔಷಧದ್ದು ಈಗ ಒಂದು 500 ಬಾಟಿದ್ದು ಅಂದ್ರೆ 1 ಲಕ್ಷ ಮ್ಯಾಲೆ ಹೋಗ್ತದ್ರಿ ಇದು ಖರ್ಚು. 1 ಲಕ್ಷ. ಒಂದು ಎಕರೆಗೆ ಎಷ್ಟು ಗಿಡಗಳು ಕೊಂಡಿರ್ಬೋದು ರೀ? ಒಂದು ಎಕರೆಗೆ ಒಂದು 900,000 ತನಕ ಕೊಂಡಿರ್ತೀವಿ. 900,000 ಒಂದು ಎಕರೆಗೆ? ನಾವು ಒಂದು ಎಕರೆದಾಗ ಅಂದ್ರೆ ರೀ ಸರ, ಈಗ ಗಿಡದ ಇದನ್ನ ಬೇಕಾಗ್ತೈತೆ ರೀ. ನಾವು ಹಿಂಗೆ 5 ಫೂಟ 4 ಫೂಟ ಹಿಂಗೆ ಹಚ್ಕೋತೀವಿ ರೀ. ಅಂದ್ರೆ ಈಗ ನಮ್ಮ ಇವು ಏನದಾವ್ರಿ, ಇವು
ಹಿಂಗ ಪಟ್ಟ ಏನದಾವ 10 ಫುಟ್ ಅದಾವ್ರಿ, ಗಿಡದಿಂದ ಗಿಡಕ್ಕೆ 5 ಫುಟ್ 5 ಫುಟ್ ರೀ. ಈಗ ಏನ್ ಬಂದಾವ್ರಿ ಹೊಸದ ಹಚ್ಚಾಕತ್ಯಾರ್ರಿ. ಈಗ ಗಿಡದಿಂದ ಗಿಡಕ್ಕೆ 4 ಫುಟ್ ಹಿಂಗ 8-9 ಪಟ್ಟ ಇಡ್ಲಾಕತ್ಯಾರಿ. ಅಂದ್ರೆ ಹಿಂಗ ಇಟ್ರಂದ್ರ ಹೆಚ್ಚ ಗಿಡ ಕುಂಡಿರ್ತಾವ್ರಿ, ಹಿಂಗ ಇಟ್ರಂದ್ರ ಕಡಿಮೆ ಕುಂಡಿರ್ತಾವ್ರಿ. ಮತ್ತು ಈಗ ವಾತಾವರಣ ಅತಿಯಾಗಿ ತಂಪಾಗತ್ರಿ, ಮಳೆ ಆಗತ್ರಿ. ಈಗ ಪ್ರಸ್ತುತವಾಗಿ ಯಾವ ರೋಗ ಹೆಚ್ಚು ಕಂಡು ಬರತ್ರಿ? ಈಗ ಅಂದ್ರೆ ಕರ್ಪ ಒಂದು ಹೆಚ್ಚು ಬರ್ತೈತಿ. ಮಳಿ ತಾಪಲಿಗೆ ಈಗ ಮಳೆ ವಾತಾವರಣದಿಂದ ಇದು ಕರ್ಪ ಬರ್ತೈತಿ. ಕರ್ಪ ರೀ. ಅದು ಕರ್ಪ ಬರಬಾರ್ದು ಅನ್ನೋ ಸಂಬಂಧ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕು? ಈಗ ಅದ್ರ ಸಂಬಂಧ ರೀ ಕೋಸೈಡ ಮತ್ತು ಕಾಸುಬಿ ಅಂತ ಹೇಳಿ ಹೊಡಿತೀವ್ರಿ. ಕೋಸೈಡ ಮತ್ತು ಕಾಸುಬಿ 1 ಎಕರೆಗೆ ಎಷ್ಟು ಖರ್ಚು ಆಗ್ಬೋದು ರೀ? ಔಷಧ ರೀ? ಔಷಧ 1 ಲಕ್ಷ ಮೇಲೆ ಆಗ್ತದೆ. ಅಲ್ರಿ, ಈಗ ಈಗ ಕರ್ಪನೂ ರೋಗ ಬಂದತ್ರಿ. ಅದು ಸಂಪೂರ್ಣವಾಗಿ ಇದು ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಗ 1 ಎಕರೆ ಹಿಂಬಲ್ಲ? 1,000-1,500 ತನಕ ಬರ್ತದ್ರಿ. 1,000-1,500 ತನಕ ರೀ. ಯಾಕಂದ್ರೆ ಅವು ನಮ್ಮ ಪಡ ಇಟ್ಟದಾವ ಕರೆ ರೀ. ಔಷಧಗಳು ತುಟ್ಟಿ ಭಾಳ ಅದಾವ್ರಿ. 250 ml ಕಂಡಾಪಟ್ಟಿ ತುಟ್ಟಿದಾವ್ರಿ. ರೇಟ್ ಜಾಸ್ತಿ ಐತ್ರಿ ಈಗ. ಮತ್ತು ಈಗ ನಾವು ಚಟ್ನಿ ಮಾಡಿ ಬೆಳಕ ಈಗ ಈ ವಾತಾವರಣದಾಗ ದ್ರಾಕ್ಷಿ ಗರ್ಭ ನಿಂದಿರ್ಬೇಕಾರೆ ಯಾವ ದಿನ ಸೂಕ್ತ ಐತ್ರಿ? ಈಗ ನಾವು ಗರ್ಭ ನಿಂದ್ರಲಾಕ್ರಿ ಈಗೆಲ್ಲ ನಾವು ಕಡ್ಡಿ ತುದಿ ಹೊಡ್ಕೊಂಡು ಎಲ್ಲ ರೆಡಿ ಮಾಡಿದೀವಿ ರೀ. ಗರ್ಭ ನಿಂದ್ರಾಕ ಕಡ್ಡಿ ಬೆಳಗ್ಗೆ ಹೊಡ್ಲತ್ತಿದ್ರಿ. ಈಗ ನಾವು ಯಾವ ರೀತಿ ಬೆಳಗ್ಗೆ ಹೊಡಿಬೇಕ್ರಿ ಕಡ್ಡಿ? ಇಲ್ಲಿ ಕಡ್ಡಿ ಇಲ್ಲಿ ಬಡ್ಡಿಗೆ ಬೆಳಗ್ಗೆ ಹೊಡ್ಯೋದು, ಇಲ್ಲಿ ಬೆಳಗ್ಗೆ ಹೊಡ್ಲ ಈಗ ಬರ್ಲಾತಿದ್ರನ ಇನ್ನು ಮುಂದೆ ಪೂರ್ತಿ ಬೆಳ್ಳಗೆ ಹೊಡೆದ ನಂತರ ಕೆಂಪ್ ಆಗ್ತದ್ರಿ. ಕೆಂಪ್ ಆಗ್ಬೇಕನ್ರಿ? ಈಗ ನಾವು ಗರ್ಭಧಾರ ನಿಂದ್ರಾಕ 6B ಲಿವೇಶನ, ಯುರಾಶಿಯಲ ಮತ್ತು ಬಡ್ ಮೇಕರ, ಕ್ಯಾನ್ ಮೆಚುರಿಟಿ ಎಷ್ಟು ನಮೂನಿ ಅದಾವ್ರಿ ಔಷಧಿ ಗರ್ಭ ನಿಂದಿರ್ಬೇಕ್ರಿ? ನಮೂನಿ ಎಲ್ಲಾರು ಒಂದೊಂದು ಕಂಪ್ನಿ ಒಳಗೆ ಎಲ್ಲರೂ ಒಂದೊಂದು ಥರ ತೆಗೆದ ಬಿಡ್ತಾರೆ. ಅದ್ರಾಗಿದ್ದ ಕಂಟೆಂಟ್ಸ್ ಏನ ಈ 6B ಯುರಾಶಿಯಲ ಇವೇಂದಾವ ಇವನ ಅವು ನೇಮ್ ಅಟ್ಟ ಚೇಂಜ್ ಮಾಡ್ತಾರೆ. ಅದ್ರ ಕಂಪ್ನಿಯವ್ರಿಗೆ ಲಾಭ, ರೈತರಿಗೆ ಲುಕ್ಸಾನ್ ಅಂದಂಗೆ ಆತ್ರಿ. ಯಾವ್ದು ಹೊಡಿಬೇಕು ಯಾವ್ದು ಬಿಡಬೇಕು. ಅದರ ಬೆಸ್ಟ್ ಕ್ವಾಲಿಟಿ ಔಷಧಿ ಅಂದ್ರೆ ಯಾವ್ದು ಚಲೋ ರೀ ಗರ್ಭ ನಿಂದಿರ್ಬೇಕಾರೆ? ಎಲ್ಲ ಥರ ಅವ್ರು ನಂಬು ಚಲೋ ಅಂತ ಬರ್ತಾರೆ ರೀ. ಅಂದ್ರೆ ನಾವು ಹೆಚ್ಚಾಗಿ ಕ್ಯಾನ್ ಮೆಚುರಿಟಿ ಅಂತೇಳಿ ಹೊಡಿತೀವಿ. ಕ್ಯಾನ್ ಮೆಚುರಿಟಿ ಬರೋಬ್ಬರ. ಈಗ 1 ಎಕರೆ ಪಡ ಆಯ್ತು ಅಂದ್ರಬೇಕಾರೆ ಎಷ್ಟು ಜನ ಕೆಲಸಗಾರರು ಇರ್ಬೇಕ್ರಿ? ಅಂದ್ರೆ ಅವ್ರವ್ರ ಇದ್ರ ಮೇಲೆ ಕಂಟ್ರೋಲ್ ಇರ್ತೈತ್ರಿ. ಅದ ಮನೆ ಪಡದವ್ರ ಮಾಲಕರ ಮೇಲೆ. ಅಂದ್ರೆ ನಾವು ಈಗ 1 ಎಕರೆ ಆಗ್ತದ್ರಿ. 1 ಎಕರೆಗೆ ನಾವು ಒಂದು 3 ಜನ ನಾವು ಹೊರಗಿಂದ ಏನು ನಾವು ಜನ ಆಳು ಹಚ್ಚಂಗಿಲ್ಲ, ನಾವು ಮನೆಯವ್ರ ಹಚ್ತೀವಿ. ಮನೆಯವ್ರು ಒಂದು 3 ಜನ ಇದ್ರೆ ಕಂಟ್ರೋಲ್ ಮಾಡ್ಕೋತೀವಿ. ಎಷ್ಟು 3 ಜನ ಇದ್ರೆ ಎಷ್ಟು ಎಕರೆ ತಕ ಕಂಟ್ರೋಲ್? ಈಗ 1 ಎಕರೆ ತಕ ಕಂಟ್ರೋಲ್ದಾಗ ಐತ್ರಿ. ಈಗ 3 ಜನ ಅದ ಅಂದ್ರೆ ಹೆಚ್ಚಿಗೆ ಆದ್ರೆ ಬೇಕಾಗ್ತಾರೆ ಹೊರಗಿಂದ ಒಬ್ರು ಕಂಟಿನ್ಯೂ. ಅಂದ್ರೆ ನಾವು ಮನೆಯವ್ರ 3 ಜನ ಅದೇವ್ರಿ. ಮತ್ತು ಹಂಗ ಇಲ್ಲೇ ನಾವು ಎಲ್ಲ ದಿನ ಪಡ್ದಾಗ ಹೊತ್ಕೊಂಡ್ಲಾಕ ಮುಂಜಾನೆ ಬಂದು ಲಗುಟ್ ಬಂದು ಹತ್ತಿ ಎಲ್ಲ ಮಾಡ್ತೀವ್ರಿ. ನಾವು ಬಿಸಿಲಾಗ ಬಿಡೋದು ಬಿಡೋದು ಹಿಂಗೆಲ್ಲ ಹೊರಗಿಂದ ಆಳು ಭಾಳ ಹಚ್ಚಂಗಿಲ್ಲ. ಅಂದ್ರೆ ನಾವು ಈಗ ದ್ರಾಕ್ಷಿ ಪಡ್ದಾಗ ರೀ ಇವು ಎಲೆಗಳ ಉದ್ದ ಹಾಕಿರ್ತಾವೆ, ಅವತ್ತನ್ನ ಎಷ್ಟು ಎಲೆಯಾಗಂತೆ ಕಟ್ ಹೊಡಿಬೇಕ್ರಿ? ಅಂದ್ರೆ ನಾವು ಒಳಗೊಬ್ಬೊಬ್ರು 3 ಸಬ್ಕಿ ಅಂತ ಹೇಳಿ ಮಾಡ್ತಾರೆ. 3 ಸಬ್ಕಿ. ಹೌದ್ರಿ. ಈಗ ನಾವು ಒಮ್ಮೆ ಏನು ಮಾಡ್ತೀವ್ರಿ, 5 ಎಲೆಗೆ ಒಮ್ಮೆ ಕುಡಿ ಚೂಡ್ತೀವ್ರಿ. ಮೊದಲು ಕುಡಿ ಚೂಟು 5 ಎಲೆ ಆಗ ಒಮ್ಮೆ ಕುಡಿ ಚೂಡ್ತೀವ್ರಿ. ಕುಡಿ ಚೂಟೋದ್ರಿಂದ ಏನು ಉಪಯೋಗ ಐತಿ? ಅಂದ್ರೆ ತೆಳಗಿಂದ ಅಷ್ಟ ಸ್ಟಾಪ್ ಆಗಿ ಮತ್ತೊಂದು ಸ್ವಲ್ಪ ಅಟ್ಟದ ಅದ್ರ ಬೆಳವಣಿಗೆ ಹೆಚ್ಚು ಹಾಕೋತ ಬರ್ತದ. ಮುಂದೆ ಬರೋ ಬೆಳವಣಿಗೆ ಎಲ್ಲ ಬಂದಾಗಿ ಹಿಂದಿನ ಸ್ಟೋರೇಜ್ ಹಿಂದಿನ ಕಡ್ಡಿಯೊಳಗೆ ಸ್ಟೋರೇಜ್ ಆಗಿ ನಿಂದ್ರಿಸೋ ಆಯ್ತಾ. ಮುಂದೆ ಮತ್ತೆ ಒಳಗೊಬ್ಬೊಬ್ರು ಏನು ಮಾಡ್ತಾರೆ, 3 ಸಬ್ಕ್ಯಾನ್ ಅಂತ ಹೇಳಿ ಹೊಡಿತಾರೆ. ನಾವು 3 ಸಬ್ಕ್ಯಾನ್. ಸಬ್ಕ್ಯಾನ್ ಅಂದ್ರೆ ಅದೇನು ಗಂಟು ತಯಾರಾಗ್ತಾವ್ರಿ. ಅಲ್ಲಿ ಸಬ್ಕ್ಯಾನ್ ನಾವೇನು ಕುಡಿ ಚೂಡ್ತೀವ್ರಲ್ಲ, ಹಿಂಗ 5 ಎಲೆ ಮೇಲೆ 7 ಎಲೆ ಮೇಲೆ ಅಲ್ಲಿ ಗಂಟು ತಯಾರಾಗ್ತಾವ್ರಿ. ಗಂಟು ನಾಳೆ ಮಾಲ ಹೆಚ್ಚು ಅಲ್ಲಿ ಬೀಳ್ತಿರ್ತಾವ. ಅದು ಗಂಟು ತಯಾರಾಗೋದ್ರಿಂದ ಗರ್ಭ ಆ ಗಂಟಿನಾಗ ನಿಂದಿರ್ತೇನ್ರಿ? ಬರೋಬ್ಬರಿ. ನಾವು ವಿಶೇಷ ಈಗ ಹೆಚ್ಚಾಗಿ 1 ಸಬ್ಕ್ಯಾನ್ ಮಾಡಿದೇವ್ರಿ. ನಾವೀಗ 5 ಎಲೆ ಮೇಲೆ ಹೊಡೆದಿದ್ದೇವ್ರಿ. ಈಗ 5 ಎಲೆ ಮೇಲೆ ಹೊಡೆದ ಮುಂದೆ ಉದ್ದು ಬಿಟ್ಟ 9-10 ಎಲೆ ಮೇಲೆ ಮುಂದೆ ಮುಗುಳು ಚುಟ್ಟಿದೇವ್ರಿ ನಾವು. ಈಗ 1 ಕಡ್ಡಿಗೆ ಎಷ್ಟು ಸಬ್ಕ್ಯಾನ್ ಆಗ್ಬೋದ್ರಿ ಅಂತೀರಿ? ಗರ್ಭದ ಕಣ್ಣು ಆಗ್ಬೋದು? 3 ತಕ ಮಾಡ್ಕೋತಾರೆ. ನಮ್ಮ ತಿಳ್ತಪ್ಪಕ್ಕೆ 3 ತಕ ಆಗ್ತಾವ್ರಿ. ಎಷ್ಟು ಅಂದ್ರೆ 3 ಅನ್ರಿ? ಹೆಚ್ಚು ಮಾಡ್ಕೋಬೋದ್ರಿ? ಮಾಡ್ಕೋಬಹುದ್ರಿ. ಕರೆ 3 ಹೆಚ್ಚು ವಿಶೇಷ 3 ಯಾರು ಹೆಚ್ಚು ಮಾಡಂಗಿಲ್ರಿ. ಅದನ್ನ ಹೆಚ್ಚು ಮಾಡೋದ್ರಿಂದ ನಾವು ಹೆಚ್ಚು ಮಾಡಿರ್ನು ರೀ ಈ ಮ್ಯಾಗಿನ ತೆಳಗಿನೂ ಮಾಲ್ ಬೀಳ್ತಾವ್ರಿ, ಮ್ಯಾಗಿನೂ ಬೀಳ್ತಾವ ಅಂತ ಹೇಳುವಾಗ ಭಾಳ ಕನ್ಫ್ಯೂಸ್ ಹಿಡಿತೈತ್ರಿ. ಆಯ್ತು. ಅದ್ರ ಸಂಬಂಧ ಈಗ ನಾವು ಏನು ಮಾಡ್ತೀವಿ, ಈಗ 1 ಸಬ್ಕ್ಯಾನ್ ಆಗಿತ್ತು ಅಂದ್ರೆ 1 ಸಬ್ಕ್ಯಾನ್ ಮುಂದೆ 2-3 ಕಣ್ಣು ಕಾತ್ ನಾಳೆ ನಾವು ಕಟ್ ಮಾಡಿ ತೆಳಗೆ ಹೋಗಿತೀವ್ರಿ. ಅದು ಮುಂದೆ ಏನಾಗಿದ್ರು ಸಬ್ಕ್ಯಾನ್ ಇದ್ರು ನಾವು ತೆಳಗೆ ಕಟ್ ಮಾಡಿ ಹೋಗಿತೀವಿ. ತಪ್ಪಾಗಿ ಆಗಿದ್ರು ಸಬ್ಕ್ಯಾನ್ಗಳು ನಾವು ಕಟ್ ಮಾಡಿ ತೆಳಗೆ ಹೋಗಿ ಅವು ಹೆಚ್ಚಾಗಿ 3ಕ್ಕಿಂತ ಹೆಚ್ಚಾಗಿ 4-5 ಅಂದ್ರೆ ಅದನ್ನ ಕಟ್ ಮಾಡಿ ನೀವು ಹೆಚ್ಚಿಲ್ಲ ನಾವು ವಿಶೇಷ ಒಂದ ಮಾಡ್ತೀವ್ರಿ. ಒಂದ ಮಾಡ್ತೀವಿ. ಹೌದ್ರಿ. ಆ 3 ಅಂದ್ರೆ ಭಾಳ ಸಣ್ಣ 3-4 ಎಲೆ ಮೇಲೆ ಹೊಡ್ಕೋತ ಗಿಡ್ ಮಾಡ್ಕೋತ ಹೋಗ್ಬೇಕಾಗ್ತಿರತ್ತ. ಸಮೀಪ ಹೊಡ್ಕೋತ ಹೋಗ್ಬೇಕಾಗ್ತೈತಿ. ಇಲ್ಲಿವರೆಗೆ ದ್ರಾಕ್ಷಿ ಬಗ್ಗೆ ಸಂಪೂರ್ಣವಾಗಿ ರೋಗಗಳ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.